ವಿಜಯನಗರ ಸಾಮ್ರಾಜ್ಯದ ಗಡಿಯಲ್ಲಿ ಚಂದ್ರದುರ್ಗ ಅನ್ನೋ ದೊಡ್ಡ ಅರಮನೆ ಇತ್ತು. ಆ ಅರಮನೆ ಗಟ್ಟಿಯಾದ ಗೋಡೆಗಳು, ಗುಪ್ತ ದಾರಿಗಳು ಮತ್ತು ತುಂಬಾ ಧನಸಂಪತ್ತಿಗಾಗಿ ಪ್ರಸಿದ್ಧವಾಗಿತ್ತು. ಆದರೆ ಅದಕ್ಕಿಂತ ಹೆಚ್ಚು ಜನ ಮಾತಾಡುತ್ತಿದ್ದದ್ದು ಅಲ್ಲಿದ್ದ ಒಂದು ವಿಚಿತ್ರ ರಹಸ್ಯದ ಬಗ್ಗೆ. ಅಲ್ಲಿ ನರಸಿಂಹದೇವರು ಅನ್ನೋ ನ್ಯಾಯಪ್ರಿಯ ಮತ್ತು ಬುದ್ಧಿವಂತ ರಾಜ ಆಳುತ್ತಿದ್ದರು. ಒಂದು ದಿನ ಅರಮನೆಯ ಖಜಾನೆಯಲ್ಲಿ ಇಟ್ಟಿದ್ದ ಸೂರ್ಯಕಾಂತಮಣಿ ಅನ್ನೋ ಅಮೂಲ್ಯ ರತ್ನ ಏಕಾಏಕಿ ಕಾಣೆಯಾಡಿಬಿಟ್ಟಿತು. ಹೊರಗಿನಿಂದ ಯಾರೂ ಬಂದಿರಲಿಲ್ಲ. ಎಲ್ಲ ಬಾಗಿಲುಗಳು ಒಳಗಿನಿಂದಲೇ ಬಂದಾಗಿದ್ದವು. ಇದು ಸಾಮಾನ್ಯ ಕಳ್ಳತನ ಆಗಿರೋದು ಸಾಧ್ಯವೇ ಇಲ್ಲ ಎಂದು ರಾಜನು ತನ್ನ ವಿಶ್ವಾಸದ ಮಂತ್ರಿ ಹರಿದೇವನಿಗೆ ಹೇಳಿದರು. ಮಂತ್ರಿಯು ರಕ್ಷಕರಿಂದ ಹಿಡಿದು ಸೇವಕರವರೆಗೂ ರಾಜಕುಟುಂಬದವರನ್ನು ಕೇಳಿ ವಿಚಾರಿಸಿದ. ಆದರೆ ಯಾರಿಂದಲೂ ಒಂದು ಸುಳಿವು ಸಿಗಲಿಲ್ಲ. ಆ ಸಮಯದಲ್ಲಿ ಅರಮನೆಯ ಯುವ ಗ್ರಂಥಪಾಲಕ ಅನಂತ ಮುಂದೆ ಬಂದು, ಮಹಾರಾಜ, ನನಗೆ ಒಂದು ಅವಕಾಶ ಕೊಡಿ, ನಾನು ಈ ರಹಸ್ಯವನ್ನು ಹುಡುಕಲು ಪ್ರಯತ್ನಿಸುತ್ತೇನೆ ಎಂದನು. ಅವನು ಚಿಕ್ಕವನಾದರೂ ತುಂಬಾ ಚತುರ. ಅನಂತನು ಖಜಾನೆ ಕೊಠಡಿಯನ್ನು ಗಮನದಿಂದ ನೋಡುತ್ತಿದ್ದಾಗ ನೆಲದಲ್ಲಿ ಸಣ್ಣ ಎಣ್ಣೆಯ ಗುರುತು ಕಾಣಿಸಿತು. ಆ ಗುರುತು ಗೋಡೆಯವರೆಗೂ ಹೋಗಿ ಅಲ್ಲಿ ನಿಂತಿತ್ತು. ಇಲ್ಲಿ ಒಂದು ಗುಪ್ತ ದಾರಿ ಇರಬಹುದು ಎಂದು ಅವನು ಯೋಚಿಸಿದ. ಗೋಡೆಯ ಮೇಲಿದ್ದ ಹಳೆಯ ದೀಪದ ಹಿಡಿಯನ್ನು ತಿರುಗಿಸಿದಾಗ ನಿಧಾನವಾಗಿ ಒಂದು ರಹಸ್ಯ ಬಾಗಿಲು ತೆರೆದಿತು. ಒಳಗೆ ಕತ್ತಲೆಯ ಸುರಂಗ ಇತ್ತು, ಆದರೆ ಭಯಾನಕವಾಗಿರಲಿಲ್ಲ, ತುಂಬಾ ಮೌನವಾಗಿತ್ತು. ಸುರಂಗದ ಕೊನೆಯಲ್ಲಿ ಒಂದು ಸಣ್ಣ ಕೊಠಡಿ ಇತ್ತು. ಅಲ್ಲಿ ರತ್ನ ಸುರಕ್ಷಿತವಾಗಿತ್ತು. ಆದರೆ ಅದರ ಪಕ್ಕದಲ್ಲಿ ರಾಜಕುಮಾರ ವೀರೇಂದ್ರ ನಿಂತಿದ್ದ. ರಾಜಕುಮಾರನೇ ಎಂದು ಅನಂತ ಆಶ್ಚರ್ಯದಿಂದ ಕೇಳಿದ. ವೀರೇಂದ್ರ ಶಾಂತವಾಗಿ ಹೇಳಿದ, ನಾನು ಕಳ್ಳನಲ್ಲ. ಅರಮನೆಯ ರಕ್ಷಣೆ ಎಷ್ಟು ಬಲವಾಗಿದೆ ಎಂದು ಪರೀಕ್ಷಿಸಲು ಇದನ್ನು ತೆಗೆದುಕೊಂಡೆ. ನಾಳೆ ನಾನು ರಾಜನಾಗಬೇಕಾದವನು. ನಮ್ಮ ದುರ್ಬಲತೆ ಗೊತ್ತಿಲ್ಲದಿದ್ದರೆ ರಾಜ್ಯವನ್ನು ಹೇಗೆ ಕಾಪಾಡಲಿ? ಅನಂತನು ಇದೆಲ್ಲವನ್ನು ರಾಜನಿಗೆ ತಿಳಿಸಿದ. ಮೊದಲಿಗೆ ರಾಜ ಕೋಪಗೊಂಡರೂ ನಂತರ ಮಗನ ದೂರದೃಷ್ಟಿಯನ್ನು ಅರ್ಥಮಾಡಿಕೊಂಡು ನಕ್ಕರು. ನಿಜವಾದ ಭದ್ರತೆ ಗೋಡೆಗಳಲ್ಲಿ ಇರೋದಿಲ್ಲ, ಜಾಗೃತ ಮನಸ್ಸಿನಲ್ಲಿರುತ್ತದೆ ಎಂದು ರಾಜನು ಹೇಳಿದರು. ಆ ದಿನದಿಂದ ಅರಮನೆಯ ಭದ್ರತೆಯನ್ನು ಇನ್ನೂ ಬಲಪಡಿಸಲಾಯಿತು.